ಏನು ಹಳ್ಳಿ ಈ ತರ ಇದೆ? ಈ ತರ ಹಳ್ಳಿನಲ್ಲಿದ್ದಾನ ಆದಿತ್ಯ? ಅಲ್ಲ, ಈ ಊರಿಗೊಂದು ಬಸ್ ಸಹ ಇಲ್ಲ. ಅದ್ ಯಾವ್ದೋ ಊರಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ಮಾಡ್ಕೊಂಡು ಇಲ್ಲಿ ಗಂಟ ಬಂದೆ. ಆಟೋದ ನಾನು ಮನೆ ಬಾಗ್ಲಿಗೆ ಕರ್ಕೊಂಡೋಗಿ ನಿಲ್ಸಪ್ಪ, ಒಂದ್ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಅಂದ್ರೆ ನಾವು ಬರಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ಟು ಹೊಟ್ಟೋದ. ಗಾಡಿ ಜನ ಇದಾರೆ, ಅವ್ರನ್ನ ಅವ್ರ ಊರಿಗೆ ಬಿಡ್ಬೇಕು ಅಂತ. ಇಂಥ ಹಳ್ಳಿಯಿಂದವ ಆದಿತ್ಯನಂತ ಆ ಗರ್ಭ ಶ್ರೀಮಂತರ ಮನೆಗ್ ಸೊಸೆನಾ? ನನಗ್ ನಂಬೋಕೆ ಆಗ್ತಾ ಇಲ್ಲ. ಹೋಗಿ ಹೋಗಿ ಇಂಥ ಊರಿಂದ ಹೆಣ್ ತಗೊಂಡೋಗಿದಾರ ಅವರು. ಇನ್ನೆಲ್ಲೂ ಹೆಣ್ಣೆ ಸಿಗ್ಲಿಲ್ವಾ ಅವ್ರಿಗೆ? ಯಾರನ್ನಾದ್ರೂ ಕೇಳ್ಬೇಕು. ಆದಿತ್ಯ ಮತ್ತೆ ಗೀತಾ ಅಂತ ಅಂದ್ರೆ ಹೇಳ್ಬೋದು ಅನ್ಕೊಂತೀನಿ. ನಿಮಿಷ ಯಾರು ಬರ್ಲಿ. ಲೇ ರಂಗಿ, ಊರ್ ಬುಗ್ಲಿ ಬಾರೆ ಈಚೆಗೆ. ನಿಮ್ಮನೆ ಕಸ ಇಲ್ಲ ಅಂತ ನಮ್ಮನೆ ಬಾಗಿಲು ತಳ್ಳಿದೆಯಲ್ಲ, ನಿಮ್ಗೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ವಾ ಅಂತ. ಅಲ್ಲ, ನಾನು ಬೆಳಿಗ್ಗೆ ನಿಮ್ಮನೆ ಬಾಗಿಲಿಗೆ ಹಿಂಗೆ ಕಸ ತಂದು ಹಾಕ್ತಾ ಇದ್ರೆ ನೀನೇನ್ ಮಾಡ್ತೀಯ ಹೇಳು? ಇನ್ಮೇಲೆ ಅದೇ ಕೆಲಸ ಮಾಡ್ತೀನಿ ಬಾ ನಾನು. ಇಲ್ಲ ಹುಳ, ಮನೆ ಬೀಗ ಹಾಕೊಂಡು ಹೋಗೋಳಲ್ಲ ಇಲ್ವೋ? ಬರ್ಲಿ ಬರ್ಲಿ. ಎಲ್ಲಿಗೆ ಹೋಯ್ತಾಳೆ ಅಂತ ಏನು ಮೂರ್ ಬಿಟ್ಟು ಹೋಯ್ತಾಳ? ಇಲ್ಲೇ ತಾನೇ ಇರ್ತಾಳೆ. ಇವಾಗಿಲ್ಲ ಅಂತಂದ್ರೆ ಬಂದೇ ಬರ್ತೀಯ. ಬಾರೆ, ಕಾಯ್ತಾ ಇರ್ತೀನಿ ಬಾರೆ. ನಮ್ಮ ಮನೆ ಬಾಗಿಲೇ ಕಾಯ್ತಾ ಇರ್ತೀನಿ ಬಾರೆ. ಏನೋ ಹೋಗ್ಲಿ ಹೋಗ್ಲಿ ಅಂತ ನಾನು ಸುಮ್ಮನಾದ್ರೆ ಏನ್ ಅನ್ಸರಿಸ್ಕೊಳ್ಳೋದೇ ಇಲ್ಲ. ಆಂಟಿ ಆಂಟಿ ಇದ್ಯಾವ್ದೋ ನಮ್ಮೂರಲ್ಲ ಆಂಟಿ ಕುಂಟಿ ಅನ್ಕೊಂಡು ಮಗ ಅಲ್ಲಕನವ ಎಗಡಿ ತಾಪಕೊಂಡು ಕೆಳಗೆ ಪ್ಯಾಂಟ್ ಹಾಕೊಳ್ಳೋದು ಮರ್ತ್ಬಿಟ್ಟಿದ್ಯಲ್ಲವಾ? ಅಯ್ಯೋ ಆಂಟಿ, ಇದೆಲ್ಲ ಫ್ಯಾಷನ್. ಇದು ಪ್ಯಾಂಟ್ ಬರಲ್ಲ, ಇದು ಇಷ್ಟೇ. ಅಯ್ಯೋ ದೇವ್ರೆ, ಇಂಥದ್ದು ಪ್ರಿಯಾಸಲ್ಲ. ಅಯ್ಯೋ ಅಲ್ಲ ಕಣವ, ನಮ್ಮೂರಲ್ಲಿ ಸಣ್ಣ ಸಣ್ಣ ಹೆಣ್ಮಕ್ಳಿಗೂ ಈ ತರ ಬಟ್ಟೆ ಹಾಕ್ಸ್ಕೊಡಕ್ಕಲ್ಲ. ಅಂತದ್ರಲ್ಲಿ ನೀನ್ ಇಷ್ಟು ಉದ್ದ ನಿಂತಿದೀಯ, ನೀನ್ ಇಂಥ ಬಟ್ಟೆ ಹಾಕೊಂಡು ಓಡಾಡಿದ್ರೆ ಹೆಂಗ್ ಹೇಳು? ತುತ್ತು ನೋಡವ, ತೆಗೆದ್ಬಿಡು ಈ ಬಟ್ಟೆ. ಬೇಕಿದ್ರೆ ಬಾ, ನಂದೇ ಒಂದು ಹಳೆ ಸೀರೆ ಕೊಡ್ತೀನಿ, ಇಟ್ಕೊಂಡು ಹೋಗುವಂತೆ. ಶೀ ಆಂಟಿ, ನಾನ್ ಸೀರೆ ಎಲ್ಲ ಉಡಲ್ಲ ಆಂಟಿ. ಆಂಟಿ, ಇಲ್ಲಿ ಆದಿತ್ಯ ಅಂತ ಈಗ ಹೊಸದಾಗಿ ಮದ್ವೆ ಆಗಿದ್ಯಲ್ಲ ಆಂಟಿ, ಅವರ ಹೆಂಡತಿ ಹೆಸರು ಗೀತಾ ಅಂತ. ಇದೇ ಊರವರು, ಬೆಂಗಳೂರಲ್ಲಿ ಇರ್ತಾರೆ. ಅವ್ರ ಮನೆ ಎಲ್ಲಿ ಬರುತ್ತೆ ಆಂಟಿ? ಯಾರು? ಓ ಓ ನಮ್ ಗೌಡ್ರು ಸಂತಕನ್ ಮಗ. ಓ ಗೊತ್ತಾಯ್ತು ಹೇಳವಾ. ನೀನ್ ಯಾರವಾ? ನೀನ್ ಬೆಂಗಳೂರಿಂದ ಬಂದಿರೋದ? ಅವ್ರ ಮನೆ ಎಂಟ್ರೇನೋ? ಹಾ ಆಂಟಿ, ನಾನ್ ಬೆಂಗಳೂರಿಂದ ಬಂದಿರೋದು. ಆದಿತ್ಯ ಅವ್ರಿಗೆ ಒಂಥರ ದೂರದ ಸಂಬಂಧಿ ಅಲ್ಲ, ಹತ್ರದ ಸಂಬಂಧಿನೇ ಆಗ್ಬೇಕು. ಎಲ್ಲಿ ಆಂಟಿ ಅವ್ರ ಮನೆ? ಇಲ್ಲ ನೋಡವಾ, ಹಿಂಗೆ ಮುಂದಕ್ಕೆ ಹೋಗಿ ಬಲಕ್ ತಿರ್ಕೊಂಡ್ರೆ ಅಲ್ಲೊಂದು ದೇವಸ್ಥಾನ, ಸಣ್ಣದೊಂದು ಗುಡಿ ಐತೆ. ಗುಡಿಯಿಂದ ಒಂದ್ 10 ಹೆಜ್ಜೆ ಮುಂದಕ್ಕೆ ಹೋದ್ರೆ ಎಡಕ್ಕೊಂದು ಓಡೋಗುತ್ತೆ. ಆ ಕಡೆಗೆ ಹೋಗ್ಬಿಟ್ಟು ಅಲ್ಲಿ ಅನ್ನೋದು ಕೇಳವ ಮನೆ ತೋರಿಸ್ತಾರೆ. ಹೌದಾ? ಸರಿ ಆಂಟಿ, ಆಯ್ತು. ಇವಳು ಉತ್ತರನು ಯಪ್ಪ, ನಮ್ಮೂರು ಹುಡುಗರುಗಳು ಯಾವ ನೋಡದೇ ಇದ್ರೆ ಸಾಕಣಪ್ಪ, ಇಲ್ಲಾಂದ್ರೆ ಹಾಳು ಬಿದ್ದು ಹೋಯ್ತಾವ. ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಒಳ್ಳೆ ಮೊದ್ಲೇ ಹೆಣ್ಮಕ್ಳು ಅಂತ ಅಂದ್ರೆ ಹಂಗೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತೇವೆ. ಇವಳು ಇಷ್ಟು ಮಟ್ಟ ಬಟ್ಟೆ ಹಾಕೊಂಡು ಓಡಾಡಿದ್ರೆ ಇನ್ನೇನು ನೋಡ್ದೆ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಳಕಾಯ್ತದ? ನಿಜವಾಗ್ಲೂ ನಮ್ ಶಾಂತಕ್ ನಮ್ಗೇನ ಸಂಬಂಧಿಕ ಇವ್ರು? ಅಲ್ಲ, ನನ್ಗೆ ಯಾಕೋ ಅನ್ನಿಸ್ತಾ ಇಲ್ಲ. ಈ ಹುಡುಗಿ ಹಾವ ಬಾವ ಇದೆಲ್ಲ ನೋಡಿದ್ರೆ ಏನು ಈ ಪಿಕ್ಚರ್ಗಳಲ್ಲೆಲ್ಲ ತೋರಿಸ್ತಾರಲ್ಲ, ಈ ಸೀರಿಯಲ್ಗಳಲ್ಲೆಲ್ಲ ತೋರಿಸ್ತಾ ಇರ್ತಾರೆ. ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್ ಅಲ್ಲಿ ಭಾಗ್ಯನ್ ಗಂಡಂಗೆ ಒಬ್ಳು ಲವರ್ ಇರ್ತಾಳಲ್ಲ, ಅವಳ ಹಿಂದೆ ನಾಯಿ ತರ ಓಡಾಡ್ತಿರ್ತಾಳಲ್ಲ, ಹಂಗ ಅನ್ನಿಸ್ತೈತಲ್ಲ ನನಗೆ. ಛೇ, ಏನೆಲ್ಲ ಯೋಚನೆ ಮಾಡುತ್ತೆ ಈ ಹಾಳಾದ ಬುದ್ಧಿ. ಹಂಗೇನ್ ಇರಕ್ಕಲ್ಲ, ಸುಮ್ಮೀರು. ಇಲ್ಲ ಆದ್ರೆ ನನಗೇನೋ ಡೌಟ್ ಹೊಡಿತೈತಲ್ಲ, ಹೆಂಗ್ ತಿಳ್ಕೊಳ್ಳೋದು ಇದನ್ನ? ಸೀದಾ ಶಾಂತಕ್ ಮನೆಗೆ ಹೋಗ್ಬಿಡ್ಲಾ? ಬೇಡ ಇವಳು ಹಿಂದ್ಗಡೆ ಹೋದ್ರೆ ತಪ್ಪಾಗ್ಬಿಡ್ತದೆ. ಏನ್ ಮಾಡೋದು? ಏನಾದ್ರೂ ಐಡಿಯಾ ಮಾಡ್ಬೇಕಲ್ಲ. ಈ ಬಾಯಿ ಬಡ್ಕಿ ಸುಬ್ಬಿ ಯಾಕೆ ಇಲ್ಲಿ ನಿಂತಾಳಲ್ಲ? ಲೇ ಸುಬ್ಬಿ ಜಯಕ. ಅಯ್ಯೋ ಜಯಕ, ಅದೇನೋ ಹೇಳ್ತಾರಲ್ಲ, ಮರುಭೂಮಿ ಅದೆಂತೆಂತ ಓಯಾಸಿಸ್ ಸಿಕ್ಕೋದಾಯ್ತು ನೋಡವ ನೀನ್ ಸಿಕ್ಕಿದ್ದು. ಇದೇನೇ ಮರುಭೂಮಿ ಓಯಾಸಿಸ್ ಅಂತ ಏನೆಲ್ಲ ಹೇಳ್ತಾ ಇದೀಯಾ? ಅಲ್ಲ, ಏನ್ ಸಮಾಚಾರ ಜಯಕ? ಅದೇ ನಿಮ್ ಪಕ್ಕದ ಮನೇಲಿ ಶಾಂತಕ್ಕ ಅಂತ ಅವ್ರಲ್ಲ, ಅವ್ರಲ್ಲಿ ಹೆಂಗೆ? ಅಯ್ಯಪ್ಪ, ಏನು ಒಳ್ಳೆವನ ಕೆಟ್ಟವನ? ಅಲ್ಲ, ನಾನೇನ್ ಹತ್ರದಿಂದ ಕಂಡಿಲ್ಲ ಬಿಡು, ನಿನ್ ಪಕ್ಕದ ಮನೇಲಿ ಇದೆಯಲ್ಲ ಅದಕ್ಕೆ ಕೇಳಿದೆ. ಭಾರಿ ಒಳ್ಳೆ ಮಗ ಮಾತ್ರ, ಎಲ್ಲಾರು ಭಾರಿ ಪ್ರೀತಿಯಿಂದ ಮಾತಾಡ್ಸುತ್ತೆ. ಒಂಚೂರು ದುರಹಂಕಾರ ಅನ್ನೋದಿಲ್ಲ ನೋಡು, ಅಹಂಕಾರ ಅನ್ನೋದಿಲ್ಲ. ಅಷ್ಟು ಕೋಟಿ ಐತೆ ಅಂತಂದ್ರೆ ಒಂಚೂರು ಅಹಂಕಾರ ಇಲ್ಲ. ಅಂತ ಒಳ್ಳೆ ಹುಡುಗ. ಹೌದಾ? ಅಂತ ಒಳ್ಳೆ ಹುಡುಗನ? ಅಲ್ಲ ಕಂಜೇಕ, ನನ್ಗೆ ಏನೋ ಒಂದ್ ಡೌಟು. ಅಲ್ಲ ಕಣೆ, ಆ ಹುಡುಗನ ಹತ್ರದಿಂದ ನೋಡೇ ಇಲ್ಲ ಅಂತ ಏನ್ ಡೌಟು ನಿನ್ಗೆ? ನೋಡಲ್ಲ, ಅಲ್ಲಿ ಕೆಂಪುದು ಆ ತುಂಡಂಗಿ ಇಟ್ಕೊಂಡು ಹೋಯ್ತೈತಲ್ಲ ಆ ಹುಡುಗಿ ಶಾಂತಕ್ಕ ನಡಿ ಅಂತ ಕೇಳ್ಕೊಂಡ್ ಬಂದಿರೋದು. ಏನೋ ಬೆಂಗಳೂರಿಂದ ಬಂದಿದ್ದೀನಿ ಅಂತೈತೆ. ಅದಕ್ಕೆ ನನಗೆ ಈ ಭಾಗ್ಯಲಕ್ಷ್ಮಿ ಸೀರಿಯಲ್ ಅಲ್ಲಿ ತಾಂಡವು ಭಾಗ್ಯ ಮೋಸ ಮಾಡ್ದಂಗೆ ಇವನು ಯಾಕೆ ಮಾಡ್ತಾ ಇರಬಾರ್ದು ಅಂತ ಅನ್ನಿಸ್ತೈತೆ ನೋಡು. ಏನು ಯೋಚನೆ ಮಾಡಿದೀಯ ನೀನು? ಸುಮ್ನೆ ಹೇಳ್ತಾರ ನಿನ್ನ ಬಾಯಿ ಬಡ್ಕಿ ಸುಬ್ಬಿ ಅಂತವ. ಅಲ್ಲ, ನಿನ್ ಬಾಯಿಗೊಂದು ಹಿಡ್ತಾ ಬೇಡ್ದೇನೆ. ಅಂತ ಒಳ್ಳೆ ಮಗಿಗೆ ಇಂತ ಯೋಚನೆ ಮಾಡಿದೀಯಲ್ಲ ನೀನು. ಸುಮ್ಮನೆ ಆತರ ಏನು ಇಲ್ಲ ಕಣಂತೆ. ಏನು ಇಲ್ಲ ಅಂತ ಅಂದ್ಮೇಲೆ ಅವ್ರ ಜೊತೆ ಬರ್ದಿರೋ ಹುಡುಗಿ ಹಿಂದೆಯಿಂದ ಯಾಕೆ ಬಂದೈತೆ? ಅದು 4-5 ದಿನ ಕಳೆದ್ಮೇಲೆ ಅವ್ರ ಮನೆಗೆ ಹುಡುಕ ಬಂದೈತೆ ಅಂದ್ರೆ ಏನ್ ಕಾರಣ ಹೇಳು?
ಈಗ ನನಗೆ ನೀನೇನಾದ್ರೂ ಹೇಳು, ನನಗೆ 100% ನನಗೇನೋ ಒಂದು ಡೌಟ್ ಐತೆ ನೋಡು. ಈಗ ನಾನು ನಿನ್ನ ಒಟ್ಟಿಗೆ ಮನೆ ಹತ್ರಕ್ಕೆ ಹೋಗೋಣ ಬಾ. ಸರಿ ಆಯ್ತು ಬಾ, ಅದೇನು ನೋಡೇ ಬಿಡೋಣ. ಪಪ್ಪ, ಮಮ್ಮಿ ಎಲ್ಲಿದ್ದಾರೆ ಪಪ್ಪ? ಅಲ್ಲೇ ಇಲ್ಲ, ಹೊರಗಡೆ ಇರ್ಬೇಕು ನೋಡ್ಬಂಗೆ. ಪಪ್ಪ, ಇನ್ನ ಮಮ್ಮಿ ಅದೇ ತರ ಇದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಪಪ್ಪ. ಯಾಕೆ ಪಪ್ಪ ಈ ತರ ಆಡ್ತಾರೆ ಅವರು? ಪಪ್ಪ, ಮಾವ ತಾನೇ ಹೇಳಿದ್ದು ಮತ್ತೆ ಆ ತರ ಮಾಡಲ್ಲ, ಮಾಡಿದ್ರೆ ನನಗೆ ಕಾಲ್ ಮಾಡಿ ಅಂತ. ಕೊಡಿ ಪಪ್ಪ, ನಾನು ಫೋನ್ ಮಾಡಿ ಹೇಳ್ತೀನಿ. ಮಾವ ಅಮ್ಮ ಈ ತರ ಮಾಡ್ತಿದೆ, ಬಾ ನೋಡು ಅಂತ ಹೇಳ್ತೀನಿ. ಕೊಡಿ ಪಪ್ಪ ನೀವು ಫೋನ. ಬೇಡ ಬೇಡ ಕಂದ, ಯಾವತ್ತೂ ದುಡುಕ್ಬಾರ್ದು. ನೋಡೋಣ ಇರು. ಅಪ್ಪ ಅಮ್ಮ ಹತ್ರ ಮಾತಾಡ್ತೀನಿ ನಾನು, ಅವ್ರು ಏನ್ ಹೇಳ್ತಾರೆ ಹಾಗೆ ಮಾಡೋಣ. ಈಗ ನೋಡು, ಹೋಗು, ಅಜ್ಜಿ ಅವಾಗಲೇ ಊಟ ಕರಿತಾ ಇದ್ರು, ಹೋಗು ಊಟ ಮಾಡೋದು. ಪಪ್ಪ ನೀವು ಬನ್ನಿ ಪಪ್ಪ, ಇಬ್ರು ಒಟ್ಟಿಗೆ ಊಟ ಮಾಡೋಣ. ಇಲ್ಲಪ್ಪ, ನನಗೆ ಯಾಕೋ ಹೊಟ್ಟೆ ಹಶ್ವಿಲ್ಲ, ನಾನು ಆಮೇಲೆ ಮಾಡ್ತೀನಿ, ಈಗ ನೀನು ಊಟ ಮಾಡೋದು. ಹೇ ಪುಟ್ಟು, ಏನದು, ಏನ್ ಮಾತಾಡ್ತಾ ಇದೀಯ ನೀನು? ನನ್ನಲ್ಲಿ ಹೊರಗಡೆ ಕೇಳಿಸ್ಕೊಂಡೆ ನೀನ್ ಏನ್ ಮಾತಾಡ್ದೆ ಅಂತ. ಅಲ್ಲ, ನನ್ನ ಬಗ್ಗೆ ನಿಮ್ಮ ಮಾವು ಫೋನ್ ಮಾಡಿ ಹೇಳ್ತೀಯಾ? ಎಷ್ಟೋ ಕೊಬ್ಬು ನಿನ್ಗೆ. ಅದು ಮಮ್ಮಿ, ಅದು ಹಾಗಲ್ಲ ಮಮ್ಮಿ, ಅದು ಸಾಕ್ ಮುಚ್ಚ ಬಾಯಿ. ಚಾಡಿ ಹೇಳ್ತೀಯ, ಚಾಡಿಯ? ಈ ವಯಸ್ಸಿಗೆ ನಿಮ್ಗೆ ಇಂಥ ಬುದ್ಧಿನ? ನೋಡು, ಇನ್ನೊಂದ್ ಸರಿ ಏನಾದ್ರೂ ಇಂಥ ಯೋಚನೆ ಮಾಡ್ದೆ ಅಂತ ಅಂದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ನಿನ್ನ. ಮಮ್ಮಿ ಸಾರಿ ಮಮ್ಮಿ. ನೋಡು, ಹೊಟ್ಟೆ ಎಷ್ಟು ಅಂದಲ್ಲ, ಹೋಗು. ನಿಮ್ಮ ಅಜ್ಜಿ ಅಡಿಗೆ ಮಾಡಿ ಇಟ್ಟಿದಾರಂತೆ, ಹೋಗಿ ಹಾಕೊಂಡು ಊಟ ಮಾಡವು. ನೀನೇನ್ ಚಿಕ್ಕ ಹುಡುಗ ಅಲ್ವಲ್ಲ, ನಿನಗೂ ಕೈ ಕೊಟ್ಟಿದ್ದಾನೆ ದೇವ್ರಲ್ವಾ, ಹೋಗು ಹಾಕೊಂಡು ಊಟ ಮಾಡೋಗು. ಹೇ ಶರ್ಮಿಳಾ, ಯಾಕಂದ್ರೆ ಬೈತಾ ಇದೀಯ ನನ್ನ ಮಗನ್ ನೀನು? ನೀನು ತಾಯಿ ಆಗದೆ ಇದ್ರು ಪರವಾಗಿಲ್ಲ, ಆ ಮಗು ಬೈಬೇಡ ನೀನು. ನೋಡು, ನಿನ್ ಕೈಲಿ ಅವ್ನಿಗೆ ಊಟ ಇಟ್ಕೊಡಕ್ಕಾಗಲ್ಲ ಅಂತಂದ್ರೆ ನನ್ನ ಕೈಲಿ ಆಗಲ್ಲ ಅಂತ ಹೇಳು. ಮನೆಯಲ್ಲಿ ಬೇಕಾದಷ್ಟು ಜನ ಇದೀವಿ ನಾವು ನೋಡ್ಕೊಳ್ಳೋದಿಕ್ಕೆ. ಅವ್ನೇನ್ ದೊಡ್ಡವನು ಅಂತ ಅನ್ಕೊಂಡಿದ್ಯಾ? ಇನ್ನು ಚಿಕ್ಕ ಹುಡುಗ ಅವನು. ದೊಡ್ಡವರಾಗಿರೋರ್ಗೆ ಬುದ್ಧಿ ಇರಲ್ಲ, ಇನ್ ಚಿಕ್ಕ ಮಕ್ಳಿಗೆ ಏನ್ ಬುದ್ಧಿ ಹೇಳೋಣ ಹೇಳು? ಓಹೋ, ಏನು ನಾಲ್ಗೆ ಎಲ್ಲ ಉದ್ದ ಆಗ್ತಾ ಇದೆ? ಯಾಕೆ ಈಗ ಒಂದ್ಸರಿ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ರಲ್ಲ, ಅದೆಲ್ಲ ಮರ್ತೋಯ್ತಾ? ನೋಡು, ಪದೇ ಪದೇ ನೀನು ಇದೇ ಮಾತ್ರ ಹೇಳ್ಬೇಡ. ನೀನು ನಿನ್ಗೆ ಇಷ್ಟ ಇದೆ ಇಲ್ಲಿರೋ, ಇಲ್ಲ ಆಗಲ್ಲ ಅಂತಂದ್ರೆ ಹೋಗು. ಹೇಗಿದ್ರು ಡಿವೋರ್ಸ್ ಅಪ್ಲೈ ಮಾಡಿದೀನಿ, ನಾನೇನು ಅವ್ರು ಕ್ಯಾನ್ಸಲ್ ಮಾಡಿ ಅಂತ ಹೇಳಿಲ್ಲ. ಇನ್ನೂ ಅದು ಕೇಸ್ ಪೆಂಡಿಂಗ್ ಅಲ್ಲೇ ಇದೆ. ಬೇಕಿದ್ರೆ ಡಿವೋರ್ಸ್ ಸಿಗುತ್ತೆ, ನಿನ್ ಪಾಡ ನಿನ್ ಜೀವನ ನೋಡ್ಕೋ. ಅದನ್ನ ಬಿಟ್ಟು ನಮ್ಮನ್ನ ಬ್ಲಾಕ್ ಮೇಲ್ ಮಾಡಕ್ ಬರಬೇಡ. ಇಲ್ಲಿ ಏನ್ ಸಾಕ್ಷಿ ಇದೆ ನಿನ್ನ ಹತ್ರ? ಅಲ್ಲ, ಎಷ್ಟೋ ಜನ ಹೆಣ್ಮಕ್ಳಿಗೆ ಗಂಡನ ಮನೆಯಲ್ಲಿ ಕಿರುಕುಳ ಕೊಡ್ತಾ ಇರ್ತಾರೆ, ಆದ್ರೂ ನಾವು ಹೊಡ್ಸ್ಕೊಂಡು ಬಡಿಸ್ಕೊಂಡು ಬೈಸ್ಕೊಂಡು ಏನಾಗುತ್ತೆ ಅದು ಅನುಸರಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಿರ್ತಾರೆ. ನನ್ಗೂ ಒಂದ್ ಜೀವನ ಇದೆ, ಗಂಡನ ಮನೆಯೇ ನನ್ನ ಎಲ್ಲಾನು. ನಾನು ಮತ್ತೆ ತವ್ರ ಮನೆಗೆ ಹೋಗ್ಬಾರ್ದು ಅಂತ ಎಷ್ಟು ಹಿಂಸೆ ಕೊಟ್ಟು ಅಲ್ಲೇ ಜೀವನ ಮಾಡ್ತಿರ್ತಾರೆ. ಅಂತದ್ರಲ್ಲಿ ನೀನು ಅಲ್ಲ, ಇಷ್ಟು ಚೆನ್ನಾಗಿ ನೀನು ನೋಡ್ಕೊಂಡು ನಮ್ಮ ಅಪ್ಪ ಅಮ್ಮನ ಮೇಲೆ ಕೇಸ್ ಹಾಕ್ತೆ, ನನ್ನ ಮೇಲೂ ಕೇಸ್ ಹಾಕ್ತೆ. ಅಲ್ಲ, ನಾವು ನಿನ್ಗೆ ಏನ್ ಅನ್ಯಾಯ ಮಾಡಿದೀವಿ ಅಂತ ನನ್ಗೆ ಈ ತರ ಹೊಟ್ಟೆ ಉರಿಸ್ತಾ ಇದೀಯ ನೀನು? ನಿನ್ಗೆ ನಮ್ಮ ಮೇಲೆ ಏನಾದ್ರೂ ದ್ವೇಷ ಇದೆ ಹೇಳ್ಬಿಡು. ಆಯ್ತು, ನಾವ್ ಹಿಂಗ್ ಮಾಡಿದೀವಿ ಅನ್ನೋದನ್ನ ತಿತ್ಕೊಂಡಾರು ಜೀವನ ಮಾಡ್ತೀವಿ. ತಪ್ಪಾಯ್ತು ಅಂತ ನಿನ್ನ ಸಾರಿ ಕೇಳ್ಬಿಡ್ತೀವಿ. ಆದ್ರೆ ನೀನ್ ಏನೋ ಹೇಳ್ದೆ ಈ ತರ ಚಿತ್ರಹಿಂಸೆ ಕೊಡ್ತಾ ಇದೆಯಲ್ಲ, ಇದು ನನ್ಗೆ ಯಾಕೆ ಅಂತ ನನ್ಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಹೆಂಗೋ ಸದ್ಯ ಹೋದ್ಲು ಅವ್ರ ಅಪ್ಪ ಮನೆಗೆ, ಹೆಂಗೋ ಬರಲ್ಲ ಅಂತ ಹೇಳೋಗಿದ್ದಾಳೆ, ಅಲ್ಲೇ ಇದ್ಬಿಡ್ಲಿ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನೀನ್ ನೋಡಿದ್ರೆ ಮತ್ತೆ ನಾಟಕ ಶುರು ಮಾಡ್ಕೊಂಡ್ ಬಂದಿದೀಯಾ. ಅದು ನಾನು ಬದ್ಲಾಗಿದ್ದೀನಿ, ನನ್ಗೆ ಒಳ್ಳೆ ಜೀವನ ಬೇಕು, ನನ್ ಗಂಡ ಮಗು ಸಂಸಾರ ಅಂತ ಚೆನ್ನಾಗಿರ್ತೀನಿ ಅಂತ ಸುಳ್ಳು ಹೇಳ್ಕೊಂಡ್ ಬಂದು ಸೇರ್ಕೊಂಡಿದ್ಯಾ. ಇದ್ರ ಅವಶ್ಯಕತೆ ಇತ್ತಾ? ಅದು ನನ್ನ ಇಷ್ಟ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ಯಾರು ಏನು ಕೇಳೋ ಅವಶ್ಯಕತೆ ಇಲ್ಲ. ಹೇ ಪುಟ್ಟು, ನೀನು ನನ್ನ ಜೊತೆ ಮಲ್ಕೋಬೇಡ, ಹೋಗು ನಿಮ್ಮ ಅಜ್ಜಿ ತಾತನ ಜೊತೆ ಮಲ್ಕೋ. ಸರಿ ಅಮ್ಮ, ಆಯ್ತು. ಹೇ ಪುಟ್ಟು, ಬಾಳ ಇಲ್ಲಿ. ಹೇ ರಾಕ್ಷಸಿ, ಆ ಚಿಕ್ಕ ಮಗು ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ತರ ಆ ಹುಡ್ಗನ್ ಬೈತ್ ಕಳಿಸ್ತೀಯಲ್ಲ, ನಿನ್ ನಾಚಿಕೆ ಆಗೋದಿಲ್ವಾ? ನಿನ್ ಮಗು ಕಣದು ತಾಯಿ ಪ್ರೀತಿಗೋಸ್ಕರ ಹಮ್ಮಲಿಸ್ತಾ ಇದೆ. ಆ ಮಗುಗೆ ಒಂಚೂರು ಪ್ರೀತಿ ತೋರ್ಸು. ನನಗ್ ನೀನ್ ಹೆಂಡತಿ ಆಗದೆ ಇದ್ರು ಪರವಾಗಿಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಸೊಸೆ ಆಗದೆ ಇದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ನಿನ್ ಮಗಂಗಾದ್ರೂ ಒಳ್ಳೆ ತಾಯಿ ಆಗು, ಅಷ್ಟೇ ನಾನು ಕೇಳೋದು. ಅವ್ನು ಯಾವತ್ತೂ ನನ್ನ ಮಗ ಅಲ್ಲ, ಅವ್ನು ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಹುಟ್ಟಿರೋ ಮಗ. ಅವತ್ತೇ ಹೇಳ್ದೆ ನನಗ್ ಮಗು ಬೇಡ, ನನಗ್ ಮಗು ಇಷ್ಟ ಇಲ್ಲ ಅಂತ. ನನ್ನ ಮಗು ನನ್ನ ವಂಶ ವರ್ಧಿಸ್ತಾಳ ಹೋಗಿ ಹೀಗೆ ಅಂತ ಹೇಳಿ ಮಗು ಬೇಕೇ ಬೇಕು ಅಂತ ಹಠ ಇಟ್ಕೊಂಡ್ರಿ. ಈಗ ಅನ್ಭವಿಸಿ, ನೀವೇ ಸಾಕಿ, ನನ್ಗೆ ಹಣ ಬರ ಇದು. ಎಂಥ ಮಾತಾಡ್ತಾ ಇದೀಯ ನೀನು? ತಾಯಿ ಕುಲಕ್ಕೆ ಹೆಣ್ಣು ಅನ್ನೋ ಇದಕ್ಕೇನೆ ಅವಮಾನ ಕಣೆ ನೀನು. ನೀನು ತಾಯಿಯಾಗಿತ್ಕೊಂಡು ಈ ತರ ಮಾತಾಡ್ತಾ ಇದೀಯ. ನೋಡು, ನಾನು ಈಗಲೂ ಹೇಳ್ತಿದ್ದೀನಿ, ದಯವಿಟ್ಟು ನೀನ್ ಈ ತರ ಆಡ್ಕೊಂಡು ನಮ್ಮ ಮನೆಯಲ್ಲಿ ನೆಮ್ಮದಿ ಹಾಳು ಮಾಡ್ಕೊಂಡಿರೋ ಅವಶ್ಯಕತೆನೇ ಇಲ್ಲ. ದಯವಿಟ್ಟು ನೀನ್ ನಿಮ್ಮ ಅಪ್ಪನ ಮನೆಗೆ ಹೋಗ್ಬಿಡು. ನಿಮ್ಮ ಅಪ್ಪನ ಮನೆಗೆ ಹೋಗ್ತೀಯೋ ಇಲ್ಲ ಬೇರೆ ಕಡೆ ಹೋಗ್ತೀಯೋ, ನಿನ್ ಸಹವಾಸಕ್ಕೆ ನಾನು ಬರಲ್ಲ. ನೀನ್ ಎಲ್ಲಾದ್ರೂ ಹೋಗು, ನೀನ್ ಎಲ್ಲಿದೀಯಾ ಅಂತಾನು ಕೇಳಲ್ಲ, ನೀನ್ ಹುಡ್ಕೊಂಡು ಬರಲ್ಲ, ನಿನ್ ಮೇಲೆ ಕಂಪ್ಲೇಂಟು ಕೊಡಲ್ಲ. ಬೇಕಿದ್ರೆ ನೀನ್ ಏನೋ ಜೀವನಾಂಶ ಕೇಳಿದೀಯಾ ಅದನ್ನೂ ಕೊಡ್ತೀನಿ, ತಗೊಂಡೋಗು. ದಯವಿಟ್ಟು ಜೀವನದಲ್ಲಿ ನೆಮ್ಮದಿಯಾಗಿರಕ್ ಕೊಡು. ಆ ಮಗುಗಾದ್ರೂ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟು ಬೆಳೆಸ್ತೀನಿ ನಾನು. ಓ, ನೀವ್ ಮಾತಾಡ್ತಿರೋದ್ರ ಅರ್ಥ ಏನು? ನಾನ್ ಕೆಟ್ಟವಳು, ನೀವೆಲ್ಲ ಒಳ್ಳೆಯವರು ಅಂತನಾ? ನೋಡಿ, ಇದೆಲ್ಲ ಬೇಕಾಗಿಲ್ಲ. ನೋಡಿ, ನಿಮ್ ಕೆಲ್ಸ ಏನಿದೆ ಅದನ್ನ ನೀವು ಮಾಡ್ಕೊಳ್ಳಿ. ನಾನು ಮನೆ ಮೇಲೆ ಇರ್ತೀನಿ ಅಷ್ಟೇ, ಆದ್ರೆ ಕೆಲವು ದಿನ ಅಷ್ಟೇ. ನನ್ಗೆ ಯಾವಾಗ ಬೇಕೋ ಅವಾಗ ನಾನು ಹೋಗ್ತೀನಿ. ಮನೆಯಿಂದ ಆಚೆಗೆ ಹೋಗು ಅಂತ ಹೇಳೋದಕ್ಕೆ ನಿಮ್ಗೂ ರೈಟ್ಸ್ ಇಲ್ಲ.
ಏನಾದ್ರೂ ಮಾಡ್ಕೊ, ನಿನ್ ಜೊತೆ ಯಾವನ್ ಮಾತಾಡ್ತಾನೆ. ಆಯ್ತು, ನನ್ ಮಗ ಇಲ್ಲಿ ಮಲ್ಕೊಳ್ಳಲ್ಲ ಅಂತ ಅಂದ್ರೆ ನಾನು ಇಲ್ಲಿ ಮಲ್ಕೊಳ್ಳಲ್ಲ, ನಾನು ಹೊರಗಡೆ ಸೋಫಾ ಮೇಲೆ ಮಲ್ಕೋತೀನಿ. ಆಯ್ತು ಹೋಗಿ, ಇನ್ನ ಒಳ್ಳೇದೇ ಆಯ್ತು. ನಾನೇ ಬಾಯಿ ಬಿಟ್ಟು ಹೇಳ್ಬೇಕಾಗಿತ್ತು, ಆದ್ರೆ ನೀವೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನನ್ಗೇನ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಹೋಗ್ಬೋದು ನೀವು.